ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಇನ್ವೆಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಈ ವಾರದ ಪ್ರಾಫಿಟ್ 10,452 ರೂಪಾಯಿ. ಹೇಗೆ, ಯಾವ ಸ್ಟಾಕ್ಸ್, ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಪ್ರಾಫಿಟ್ ಎಷ್ಟು, ಲಾಸ್ ಎಷ್ಟು ಎಲ್ಲ ನೋಡೋಣ. ನನ್ನ ಹಿಂದಿನ ವಾರದ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಲಾಸ್ಟ್ ಶುಕ್ರವಾರ ನನ್ನ ಟೋಟಲ್ ರಿಟರ್ನ್ -2,488 ರೂಪಾಯಿ, ಅಂದರೆ 2,488 ರೂಪಾಯಿ ಲಾಸಲ್ಲಿ ಇತ್ತು. ಈ ವಾರ ಮುಗಿದ ಮೇಲೆ ನೀವಿಲ್ಲಿ ನೋಡ್ಬೋದು ಟೋಟಲ್ ರಿಟರ್ನ್ಸ್ 7,964 ರೂಪಾಯಿ ಆಗಿದೆ, ಅಂದರೆ ಪ್ರಾಫಿಟಲ್ಲಿದೆ. ಅಂದರೆ ಹೋದ ವಾರದ 2,488 ರೂಪಾಯಿ ಲಾಸ್ ಎಲ್ಲ ರಿಕವರ್ ಆಗಿ 7,964 ರೂಪಾಯಿ ಪ್ರಾಫಿಟಲ್ಲಿ ಬಂದು ನಿಂತಿದೆ. ಒಟ್ಟು ಈ ವಾರದಲ್ಲಿ 10,452 ರೂಪಾಯಿ ಪ್ರಾಫಿಟ್ ಆಗಿದೆ. ಈ ವಾರದಲ್ಲಿ ಯಾವುದೇ ಸ್ಟಾಕ್ಸ್ ಆಗಲಿ ETF ಆಗಲಿ ಬೈ ಮಾಡಲಿಲ್ಲ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಹೇಗಿದೆಯೋ ಅದೇ ಥರ ಇದೆ. ಟಾಟಾ ಗೋಲ್ಡ್ 1ರಲ್ಲಿ 15,000 ಸಮಥಿಂಗ್ ಇನ್ವೆಸ್ಟ್ ಮಾಡಿದ್ದು ಬಿಟ್ಟರೆ ಉಳಿದಿರೋ 10 ಸ್ಟಾಕ್ಸ್ ಹಾಗೆ ಒಂದು ETF ಎಲ್ಲದರಲ್ಲೂ ಆಲ್ಮೋಸ್ಟ್ 19ರಿಂದ 20,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಈಗ ಇರೋ ನನ್ನ ಟೋಟಲ್ ರಿಟರ್ನ್ಸ್ 7,964 ರೂಪಾಯಲ್ಲಿ ಹೆಚ್ಚಿನ ಪ್ರಾಫಿಟ್ ಆಗಿರೋದೇ ಈ ಟಾಟಾ ಸಿಲ್ವರಿಂದ. ಇದರಲ್ಲಿ ಸದ್ಯಕ್ಕೆ 6,430 ರೂಪಾಯಿ ಪ್ರಾಫಿಟ್ ಆಗಿದೆ. ಅದನ್ನು ಬಿಟ್ಟು ನ್ಯಾಲ್ಕೋದಲ್ಲಿ 638 ರೂಪಾಯಿ ಪ್ರಾಫಿಟ್, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ 285 ರೂಪಾಯಿ ಪ್ರಾಫಿಟ್, ಆದಿತ್ಯ ಬಿರ್ಲಾ ಕ್ಯಾಪಿಟಲಲ್ಲಿ 268 ರೂಪಾಯಿ ಪ್ರಾಫಿಟ್, ಶ್ರೀರಾಮ್ ಫೈನಾನ್ಸಲ್ಲಿ 90 ರೂಪಾಯಿ ಪ್ರಾಫಿಟ್, ಅಶೋಕ್ ಲೇಲ್ಯಾಂಡಲ್ಲಿ 63 ರೂಪಾಯಿ ಲಾಸ್, ಹಿಂದೂಸ್ತಾನ್ ಜಿಂಕಲ್ಲಿ 124 ರೂಪಾಯಿ ಲಾಸ್, ಮುತ್ತೂಟ್ ಫೈನಾನ್ಸಲ್ಲಿ 68 ರೂಪಾಯಿ ಪ್ರಾಫಿಟ್, ಹಿಂಡ್ಯಾಲ್ಕೋದಲ್ಲಿ 365 ರೂಪಾಯಿ ಲಾಸ್, MCX ಶೇರ್ನಲ್ಲಿ 1,120 ರೂಪಾಯಿ ಪ್ರಾಫಿಟ್, ಲಾರ್ಲ್ಯಾಬ್ನಲ್ಲಿ 1,000 ರೂಪಾಯಿ ಲಾಸ್, ಟಾಟಾ ಗೋಲ್ಡಲ್ಲಿ 621 ರೂಪಾಯಿ ಪ್ರಾಫಿಟ್ ಆಗಿದೆ. ಇದಿಷ್ಟು ಈ ವಾರದ ಅಪ್ಡೇಟ್. ಮುಂದಿನ ವಾರದಲ್ಲಿ ಎಷ್ಟು ಲಾಭ ಆಗುತ್ತೆ, ಎಷ್ಟು ನಷ್ಟ ಆಗುತ್ತೆ, ಯಾವುದಾದ್ರೂ ಸ್ಟಾಕ್ಸನ್ನು ಬೈ ಮಾಡಿದ್ದರೆ ಅದನ್ನು ವೀಕ್ಲಿ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಈ ವಾರ ಲಾಸ್ ಆಗಿದೆಯಾ ಅಥವಾ ಪ್ರಾಫಿಟ್ ಆಗಿದೆಯಾ ಅಂತ ಕಮೆಂಟ್ ಮಾಡಿ. ಕನೆಕ್ಟೆಡ್ ಆಗಿರೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.